ಪಾರ್ಕಿಂಗ್ ಹೋಗಿ ನೋಡಿದ್ರೆ ಹಾ. ನಿಮ್ಗೆ ನಾರ್ಮಲ್ ಆಗಿ 4 days 5 days ವೆಡ್ನೆಸ್ಡೇ ಹಾ. ಈ ಬ್ರಿಡ್ಜ್ ಬಂದಿರುತ್ತೆ, ಕ್ಲೋಸ್ ಇರುತ್ತೆ. ಯಾವ್ದು ಇದು ಬ್ರಿಡ್ಜ್? ಈ ಬ್ರಿಡ್ಜ್ ಇದೆಯಲ್ಲ, ನಾವು ಹೋಗ್ತಾ ಇದ್ದೀವಿ. ಹೌದು, ಈ ಬ್ರಿಡ್ಜ್ ಕ್ಲೋಸ್ ಇರುತ್ತೆ. ನೋಡಿ ಸಾಧಾರಣ ನಾವು ಇವಾಗ ಅಲ್ಲಿಂದ ವಿಡಿಯೋ ಮಾಡ್ತಾ ಬಂದಿದ್ವಿ, ಇನ್ನು ಸಹ ನಾವು ಲೋಕಲ್ ಇಲ್ಲಿ ಇನ್ನು ಬಟ್ ಅದು ಇಷ್ಟ ಆಗಿಲ್ಲ ಯಾರು. ಹಾ. ಅದಕ್ಕಿಂತ ಇದೇ ಒಳ್ಳೇದು, ಫ್ರೀಡಮ್ ಇದೆ. ಹಾ. ನಮ್ಗೆ ಹೆಂಗ್ ಬೇಕು ನಾವು ಹಂಗಿರ್ಬೋದು, ಓಕೆ ಯಾವ ತರ ಇರ್ಬೇಕು ಆ ತರ ನಮ್ಗೆ ಬೇಕಾದಷ್ಟು ಇಷ್ಟ ಬಂದಾಗ ಇರ್ಬೋದು. ಹಾ. ಹೆವಿ ಟ್ರಾಫಿಕ್ ಇರುತ್ತೆ ಅಲ್ವಾ? ಆಲ್ಮೋಸ್ಟ್ ಗಾಡಿ ಈ ಜಾಗಕ್ಕೆ ಬರುವಾಗ 25 minutes 30 minutes ಎಲ್ಲ ಲೇಟ್ ಆಗಿ. ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನಾನಿವತ್ತು ಬೆಂಗಳೂರಿನಿಂದ ನಮ್ಮ ಊರಿಗೆ ಮಣಿಪಾಲಕ್ಕೆ ಹೋಗ್ತಾ ಇದ್ದೀನಿ. ತುಂಬ ಜನರ ಒಂದು ಕಮೆಂಟ್ ಬರ್ತದೆ, ಏನಂತ ಹೇಳಿದರೆ ಕ್ಯಾಬಿನ್ ರೈಡ್ನ ವ್ಲಾಗನ್ನು ಹಾಕಿ, ನಮಗೆ ತುಂಬ ಇಷ್ಟ ಆಗುತ್ತೆ ಕ್ಯಾಬಿನ್ ರೈಡ್ ವೀಡಿಯೋ ನೋಡೋಕ್ಕೆ ಅಂತ ತುಂಬ ಜನರೊಂದು ರಿಕ್ವೆಸ್ಟ್ ಇತ್ತು. ಆ ಪ್ರಕಾರ ನಾನಿವತ್ತು ಕಾಲಿವೇ ಬಸ್ಸಲ್ಲಿ ನಾನು ಪ್ರಯಾಣ ಮಾಡ್ತಾಯಿದ್ದೀನಿ. ಈ ಒಂದು ಬಸ್ಸಿನ ನಾನು ಕ್ಯಾಬಿನ್ ರೈಡನ್ನು ಮಾಡ್ತಾಯಿದ್ದೀನಿ. ನೋಡುವ ಈ ಒಂದು ಜರ್ನಿ ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೇನೆ, ಬನ್ನಿ. ನಮಸ್ತೆ ಬಾಯ್, ಹೇಗಿದ್ದೀರಾ? ಗುಡ್ ಬೈ ಹೇಳಿ. ಇದು ಇವಾಗ ನಾವು ಎಲ್ಲಿದ್ದೀವಿ? ಇದು ಈ ಪ್ಲೇಸ್ ಹೆಸರೇನು? ಗುಗುಂಟಪಾಳ್ಯ. ಓಕೆ, ಇದು ಸ್ಟಾರ್ಟಿಂಗ್ ಪಿಕಪ್ ಎಲ್ಲಿಂದ? ಇದು ನಮ್ದು ಚಂದಾಪುರದಿಂದ. ಚಂದಾಪುರದಿಂದ. ಎಷ್ಟು ಗಂಟೆಗೆ ಹೊರಡುತ್ತೆ? 7:50ಗೆ. 7:50. ಓಕೆ, 7:50 ಚಂದಾಪುರ. ಚಂದಾಪುರದಿಂದ ಗಾಡಿ ಬಿಟ್ಟಾಗುತ್ತೆ. ಓಕೆ, ನೆಕ್ಸ್ಟ್ ಸ್ಟಾಪ್ ಎಲ್ಲಿ? ಚಂದಾಪುರ ಬಿಟ್ಟರೆ ಚಂದಾಪುರ ಆದ ನಂತರ ಎಲೆಕ್ಟ್ರಾನಿಕ್ ಸಿಟಿ. ನೆಕ್ಸ್ಟ್ ಆದ ನಂತರ ಸಿಲ್ಕ್ ಬೋರ್ಡ್ ಬಂದ್ಬಿಟ್ಟು HSR ಹಾಕಿ ಹೋಗಿ ಬರ್ತೀವಿ ನಾವು. ಓಕೆ. ಮಾರ್ತಾಡಿ ಮಾರ್ತಾಡಿ. ಪಿನ್ ಫ್ಯಾಕ್ಟ್ರಿ, ಓಕೆ ಮತ್ತೆ ಇಂದ್ರಾನಗರ, ಮೆಜೆಸ್ಟಿಕ್. ಓಕೆ, ಮೆಜೆಸ್ಟಿಕ್ ವಯ ಧರ್ಮಸ್ಥಳ ಅಲ್ವಾ? ಹೌದು. ಓಕೆ ಧರ್ಮಸ್ಥಳ, ಕೊಪ್ಪಳ, ಧರ್ಮಸ್ಥಳ, ಕಾರ್ಕಳ, ಮೂಡುಬಿದಿರೆ, ಕಾರ್ಕಳ ಹಂಗೆ ಹೋಗ್ತೀವಿ. ಓಕೆ. ಇವತ್ತು ಟ್ರಾಫಿಕ್ ಕಡಿಮೆನಾ ಜಾಸ್ತಿಯಾ? ಇದೆ. ಸೊ ಸ್ಯಾಟರ್ಡೆ ಸಂಡೇಗಿಂತ ಇದು ಫ್ರೈಡೆ ಸ್ಯಾಟರ್ಡೆಗಿಂತ ಸ್ವಲ್ಪ ಕಮ್ಮಿನೇ ಇವತ್ತು ನೋಡೋಕೆ. ಬಟ್ ಆನ್ ಟೈಮ್ ಎಲ್ಲ ಇದೆ ಗಾಡಿ. ಇವತ್ತು ಅಲ್ಲ. ನಿಮ್ಗೆ ಕಿರಿಕಿರಿ ಆಗುವಂತ ಡೇ ಯಾವುದು? ಕಿರಿಕಿರಿ ನಾರ್ಮಲ್ ಆಗಿ ಫ್ರೈಡೆ ಸ್ಯಾಟರ್ಡೆ. ಎಲ್ಲ ಊರಿಗೆ ಬರುವವರು ಎಲ್ಲ ಊರಿಗೆ ಹೋಗುವವರು ಹೆವಿ ಟ್ರಾಫಿಕ್ ಇರುತ್ತೆ ಅಲ್ವಾ? ಆಲ್ಮೋಸ್ಟ್ ಗಾಡಿ ಈ ಜಾಗಕ್ಕೆ ಬರುವಾಗ 25 minutes 30 minutes ಎಲ್ಲ ಲೇಟ್ ಆಗಿರುತ್ತೆ. ಯಪ್ಪ, ಇವಾಗ 10:25 ಆಯ್ತು. ನಾರ್ಮಲ್ ಆಗಿ ಟ್ರಾಫಿಕ್ ಇರುವಾಗ 11 ಗಂಟೆ ಹಿಂಗಾಗುತ್ತೆ. ಹೌದಾ? ವೆಡ್ನೆಸ್ಡೇ ಈ ಫ್ಲೈಓವರ್ ಇದೆಯಲ್ಲ ಇಲ್ಲಿ, Okay. ಕ್ಲೋಸ್ ಇರುತ್ತೆ. ಆ ದಿನ ಇಲ್ಲಿಗೆ ಬರುವಾಗ ಆಲ್ಮೋಸ್ಟ್ 11:15 11:20 ಆಗುತ್ತೆ. ಯಪ್ಪ, ಅಷ್ಟಾಗುತ್ತೆ. ಹೆವಿ ಟ್ರಾಫಿಕ್ ಅಲ್ವಾ? ಓಕೆ, ಹಬ್ಬ ಇರುವಾಗೆಲ್ಲ ಹೇಗೆ? ಹಬ್ಬ ಇರುವಾಗೆಲ್ಲ ಹೇಳಲಿಕ್ಕೆ ಬೇಡ ಅಲ್ಲ? ಆಗುತ್ತೆ. ಹೆವಿ ಕಾರ್ನವರ್ದು ಅಡಿಷನಲ್ ವೆಹಿಕಲ್ಸ್ ಎಲ್ಲ ಇರುತ್ತೆ ಅಲ್ಲ? ಹಂಗಾಗ್ಬಿಟ್ಟು ಒಂದ್ ಸ್ವಲ್ಪ ಬ್ಲಾಕ್ ಜಾಸ್ತಿ. ಒಂದೊಂದ್ ದಿವಸ 2 ಗಂಟೆ ಆಗುತ್ತೆ ಅಂತಲ್ಲ, ಇಲ್ಲಿಂದ 12 ಗಂಟೆ ಆದದ್ದು ಉಂಟಂತೆಲ್ಲ. ನಮ್ಗೆ ಲಾಸ್ಟ್ ವೀಕ್ ಅಲ್ಲ, ಅದ್ರ ಮೇಲ್ಗಡೆ ವೀಕ್ ನಮ್ಗೂ ಇಲ್ಲಿಂದ ಗಾಡಿ ಪಾಸ್ ಮಾಡುವಾಗ 12:10 ಆಗಿದೆ. ಸೊ 6 ಗಂಟೆಗೆ ರೀಚ್ ಆಗೋದು ಗಾಡಿ 7:15 ಆಗಿದೆ ಅಲ್ವಾ? ಊರಿಗೆ ರೀಚ್ ಆಗುವಾಗ. ಸೊ ಆ ಥರ ಎಲ್ಲ ಇದೆಯಲ್ಲ. ಸರ್, ಒಂದು ಬ್ಯಾಂಗ್ಳೂರಿನಿಂದ ಸಾಧಾರಣ ನಿಮ್ಗೆ ಗೊತ್ತಿದ್ದ ಮಟ್ಟಿಗೆ ಎಷ್ಟು ಗಾಡಿ ಹೊರಡುತ್ತೆ ಡೈಲಿ? ಒಂದು ಅಂದಾಜಿಗೆ ಒಂದು ಬ್ಯಾಂಗ್ಳೂರಿಂದ ಲೈಕ್ ಅಲ್ಲ ಬೇರೆ ಕಡೆ ಎಲ್ಲ ಎಂಟೈರ್ ಲೈಕ್ ಹುಬ್ಳಿ, ಬೆಳಗಾಂ, ಈ ಕಡೆ ಮತ್ತೆ ಶಿವಮೊಗ್ಗ ಈ ಕಡೆ ಎಲ್ಲ ಸೇರಿಸಿದ್ರೆ ಆಲ್ಮೋಸ್ಟ್ ಪರ್ ಡೇ ಒಂದು 350-400 ವೆಹಿಕಲ್ಸ್ ಎಲ್ಲ ಹೋಗುತ್ತೆ ಅಲ್ವಾ? 350 ನೈಟ್ ಗಾಡಿ. ಅದು ವೀಕ್ ಡೇಸ್ ಅಲ್ಲಿ. ಓಕೆ. ವೀಕೆಂಡ್ ಅಲ್ಲಿ ನೋಡಕ್ ಹೋದ್ರೆ ಆಲ್ಮೋಸ್ಟ್ 600 ವೆಹಿಕಲ್ಸ್. ಡಬಲ್. ಇವಾಗ ನೀವು ಯಾವ್ದು ಪಾರ್ಕಿಂಗ್ ಹೋಗಿ ನೋಡಿದ್ರೆ ನಿಮ್ಗೆ ನಾರ್ಮಲ್ ಆಗಿ 4 days 5 days ಇಂದ ನಿಲ್ಸಿರೋದು ಗಾಡಿ ಎಲ್ಲ ಕಾಣಿಸುತ್ತೆ. ಅಲ್ಲಿ ನಿಲ್ಸಿರ್ತಾರೆ ಅಂದ್ರೆ ಎಲ್ಲ ಡೈಲಿ ಹೋಗಲ್ಲ ಗಾಡಿ. ಫ್ರೈಡೆ ನೈಟ್ಗೆ ಗಾಡಿ ತೆಗಿದೆ ನಾರ್ಮಲ್ ಆಗಿ. ಆವಾಗ ಅಂದ್ರೆ ಪ್ಯಾಸೆಂಜರ್ಸ್ ಜಾಸ್ತಿ ಇರ್ತಾರೆ. ಅವಾಗ ಟಿಕೆಟ್ ರೇಟ್ ಜಾಸ್ತಿ ಇರುತ್ತೆ, ಡಿಮಾಂಡ್ ಇರುತ್ತೆ. ಆ ಟೈಮಲ್ಲೆಲ್ಲ ಎಲ್ಲ ಗಾಡಿ ಬಿಡ್ತಾರೆ. ಅಲ್ವಾ? ಇನ್ನೊಂದು, ನೀವು ಇವಾಗ ಬ್ಯಾಂಗ್ಳೂರಿನಿಂದ ಹೊರಡ್ತೀರಾ ನಮ್ಮ ಊರಿಗೆ, ಹೆಚ್ಚು ಟ್ರಾಫಿಕ್ ಜಾಮ್ ಆಗುವಂತ ಪ್ಲೇಸ್ ಯಾವುದು? ಇದೇ ಪ್ಲೇಸ್, ಯಶವಂತಪುರ. ಅಲ್ವಾ? ಯಾಕೆ ಸರ್ ಇಲ್ಲಿ ಅಂದ್ರೆ ಇಲ್ಲಿ ವೆಹಿಕಲ್ಸ್ ಜಾಸ್ತಿಯಾ ಹೇಗೆ? ಒಂದ್ ಸೈಡ್ ಅಲ್ಲಿ ಈ ಕ್ರಾಸಿಂಗ್ ಇದೆಯಲ್ಲ, ಓಕೆ, ಹೈದರಾಬಾದ್ ರೋಡ್ ಇದೆ. ಇದು ಏರ್ಪೋರ್ಟ್ ರೋಡ್ ಕ್ರಾಸಿಂಗ್ ಇದೆ, ಅದು ಸಿಗ್ನಲ್ ಇದೆ. ಓಕೆ. ಪ್ಲಸ್ ಇಲ್ಲಿ ಪಿಕಪ್ ಪಾಯಿಂಟ್ ಇದೆ, ಪೀಪಲ್ ಟ್ರೀ ಅಂತ ಪಿಕಪ್ ಪಾಯಿಂಟ್. ಓಕೆ ಓಕೆ. ಸೊ ಅಲ್ಲಿ ವೆಹಿಕಲ್ಸ್ ಎಲ್ಲ ಪಿಕಪ್ ಮಾಡಕ್ಕೆ ನಿಲ್ಸ್ತಾ ಇರಲ್ಲ, ಅವಾಗ ಹಿಂಗಡೆ ಗಾಡಿ ಎಲ್ಲ ಬ್ಲಾಕ್ ಆಗ್ತಾ ಹೋಗುತ್ತೆ.
ಹಾಗೆ ಅಲ್ಲ, ಕಂಟಿನ್ಯೂ ಹಾಗಾಗಿ ಮೇನ್ ಬ್ಲಾಕ್ ಆಗುದು ಇದೇ ಒಂದು ಪ್ಲೇಸ್ ಅಲ್ಲಿ ಅಲ್ಲ, ಇದೇ ಜಾಗ ಜಾಸ್ತಿ ಬಿಟ್ರೆ ಮೆಜೆಸ್ಟಿಕ್. ಮೆಜೆಸ್ಟಿಕ್ ಅಲ್ಲ. ಓಕೆ, ಸಾಧಾರಣ ಎಷ್ಟು ಕಿಲೋಮೀಟರ್ ತನಕ ಇದೇ ತರ ಇರುತ್ತೆ ಇಲ್ಲಿ? ಆಲ್ಮೋಸ್ಟ್ ಯಶವಂತಪುರದಿಂದ ಇಲ್ಲಿ ತನಕ ಇರುತ್ತೆ. 1.5 ಕಿಲೋಮೀಟರ್ ಇದೆ. 1.5 ಕಿಲೋಮೀಟರ್. ಈ 1.5 ಕಿಲೋಮೀಟರ್ ಹೋಗಕ್ಕೆ ಟ್ರಾಫಿಕ್ ಇರುವ ಟೈಮ್ ಅಲ್ಲಿ ಒಂದು 45 ಮಿನಿಟ್ಸ್ ಎಲ್ಲ ಹೋಗುತ್ತೆ. ಒಬ್ಬ 1.5 ಕಿಲೋಮೀಟರ್ ಸಾಗ್ಲಿಕ್ಕೆ 45 ನಿಮಿಷ. ಇವಾಗ ನೀವೇ ನೋಡ್ತಾ ಇರ್ಬೋದು, 10 ನಿಮಿಷ ಆಯ್ತು ನಾವು ಬಂದು. ಹೌದೌದು, 10 ನಿಮಿಷ ಆಯ್ತು ನಾವು ಬಂದು. ಹೋಗಿಲ್ಲ. ಹೌದು ನೋಡಿ, ನಾವಿವಾಗ ಬಂದು 10 ನಿಮಿಷ ಆಯ್ತು, ಇಲ್ಲೇ ಇದ್ದೇವೆ ಇನ್ನು ಸಹ. ಇದು ಆ ಕಡೆ ಎಲ್ಲ ಹೋಗುವವರು ಎಲ್ಲಿಗೆ ಹೋಗುವ ಗಾಡಿ ಎಲ್ಲ ಆ ಕಡೆ ಇದೆಲ್ಲ? ಸ್ಟ್ರೈಟ್ ಅದೇ ಮೇನ್ ರೋಡ್, ಸರ್ವಿಸ್ ರೋಡ್, ಮೇನ್ ರೋಡ್. ಓಕೆ, ಅಲ್ಲಿ ಒಂದು ಕ್ರಾಸಿಂಗ್ ಇದೆ. ಹಾ, ಹಾ. ಅದು ಆಕ್ಚುಲಿ ಗುರುಗುಂಟಪಾಳ್ಯದಿಂದ ಹೆಬ್ಬಾಳ ಕಡೆಗೆ ಹೋಗುವ ಕ್ರಾಸಿಂಗ್. ಓಕೆ ಓಕೆ. ಅದು ಹೈದರಾಬಾದ್ ಹೆವಿ ಟ್ರಕ್ಸ್ ಎಲ್ಲ ಇದೆಯಲ್ಲ, ಹಾ. ಹೈದರಾಬಾದ್ ಹೋಗೋ ಟ್ರಕ್ಸ್ ಎಲ್ಲ ಅದೇ ರೋಡ್ ಇಂದ ಬರುತ್ತೆ ಹೋಗುತ್ತೆ. ಆ ಕಡೆ ಬಿಟ್ಟು ಅಲ್ಲಿಂದ ಬ್ಲಾಕ್ ಆಗುತ್ತೆ ಸ್ವಲ್ಪ. ಓಕೆ. ಇದೆ ಪಿಕಪ್ ಪಾಯಿಂಟ್ ಇದೆ ಅಲ್ಲ, ಇದೆ ಮುಂಗಡೆ ಪೀಪಲ್ ಟ್ರೀ ಅಂತ ಪಿಕಪ್ ಪಾಯಿಂಟ್ ಇದೆ. ಓಕೆ. ಹೇಗೆ ಸರ್ ಭಾರತ್ ಬೆಂಜ್ ಓಡಿಸ್ಲಿಕ್ಕೆ ಹೇಗೆ? ಸೂಪರ್ ಇದೆ, ಚೆನ್ನಾಗಾಗುತ್ತಾ? ಓಕೆ, ಸುಸ್ತಾಗಲ್ಲ ಅಂತೆಲ್ಲ ಸ್ವಲ್ಪ? ಸುಸ್ತಾಗಲ್ಲ, ಟೈರ್ನೆಸ್ ಇಲ್ಲ, ಹಾ. ಗಾಡಿ ಪಿಕಪ್ ಮಟ್ಟಕ್ಕೆ ಹಾ. ಎಲ್ಲಾನು ಚೆನ್ನಾಗಿದೆ, ಚೆನ್ನಾಗಿದೆ. ಕಂಫರ್ಟ್ ಇದೆ. ಲೈಕ್ ಕಾರ್ ಓಡಿಸಂಗ. ಬ್ರೇಕಿಂಗು ಸೂಪರ್ ಇದೆ, ಟಾಪ್ ಅಲ್ವಾ? ಬ್ರೇಕಿಂಗ್ ರಿಟೈರ್ಡ್ ಬ್ರೇಕ್ ಎಲ್ಲ ಬ್ರೇಕ್ ಕೊಟ್ಟಿದ್ದಾರೆ, ಹಾ. ಒಳ್ಳೆ ಕೊಟ್ಟಿದ್ದಾರೆ ಬ್ರೇಕ್. ಓಕೆ, ಅಂದ್ರೆ ಟಯರ್ಡ್ ಆಗಲ್ಲ, ಸುಸ್ತಾಗಲ್ಲ. ಕಂಟಿನ್ಯೂಸ್ ಹೇಳ್ತೀವಲ್ಲ, ಇಲ್ಲಿಂದ ಇನ್ ಕೇಸ್ ಬಾಂಬೆ ಬಿಟ್ರು ಹಾ. ಕಂಟಿನ್ಯೂಸ್ ಆಗಿ ಬಾಂಬೆ ತನಕ ಗಾಡಿ ಹೊಡಿಬೋದು. ಹೊಡಿಬೋದು. ರೆಸ್ಟಿಗೆ ಎಷ್ಟು ಎಲ್ಲಿ ಎಲ್ಲ ಹಾಕ್ತೀರಾ? ನಾವು ಇಲ್ಲಿಂದ ಬಿಟ್ಟದ ಗಾಡಿ ಹಾ. ನೆಲಮಂಗಲದಲ್ಲಿ ವಾಶ್ರೂಮ್ ಹಾಕ್ತೀವಿ, ಕದಂಬ ಹೋಟೆಲಲ್ಲಿ. ಓಕೆ ಕದಂಬ ಹೋಟೆಲಲ್ಲಿ ಒಂದು ವಾಶ್ರೂಮ್ ಒಂದು ಸ್ಟಾಪ್ ಮಾಡ್ತೀವಿ. ಅಲ್ಲಿ Okay. ಟಿಫಿನ್ ಎಲ್ಲ ಮಾಡ್ಬೋದು. ಓಕೆ, ಟಿಫಿನ್ ಎಲ್ಲ ಮಾಡು. 15 ಮಿನಿಟ್ಸ್ ಟೈಮ್ ಕೊಡ್ತೀವಿ, 10 to 15 ಮಿನಿಟ್ಸ್. ಓಕೆ, ಅಲ್ಲಿ ಊಟ ಮಾಡ್ಕೊಂಡು ಅಲ್ಲಿಂದ ವಾಶ್ರೂಮ್ ಎಲ್ಲ ಹೋಗಿ ಕೊಟ್ಟಿದ್ದ ಗಾಡಿ ನೆಕ್ಸ್ಟ್ ಉಜಿರೆ. ಉಜಿರದಲ್ಲಿ ಒಂದು 10 ಮಿನಿಟ್ಸ್ ಟೈಮ್ ಕೊಡ್ತೀವಿ, ಓಕೆ. ಟೀ ವಾಶ್ರೂಮ್ಗೆಲ್ಲ. ಹಾ, ಅದಾದ ನಂತರ ಎಲ್ಲ ಡ್ರಾಪ್ ಹಾ. ಅದಾದ ನಂತರ ಉಡುಪಿಗೆ ಡೈರೆಕ್ಟ್. Okay. ಇನ್ ಕೇಸ್ ಮಿಡ್ಲಲ್ಲಿ ಯಾರಾದ್ರೂ ರಿಕ್ವೆಸ್ಟ್ ಸ್ಟಾಪ್ ಬಂದ್ರೆ ಕೊಡ್ತೀವಿ, ಕೊಡ್ತೀವಿ. ಕೊಡಲ್ಲ ಆ ಥರ ಏನಿಲ್ಲ, ಹಾ. ಕೊಡ್ತೀವಿ. ಕೊಡ್ತೀರಾ? ಇದು ಇವಾಗ ಎಷ್ಟನೇ ಗೇರ್ ಅಲ್ಲಿ ಇದೆ ಸರ್? ಇದು ಅಕ್ಷರದಲ್ಲಿದೆ, ಫಸ್ಟ್ ಗೇರ್. ಫಸ್ಟ್ ಗೇರ್. ಯಾಕಂದ್ರೆ ಸಿಟಿ ಕಂಟಿನ್ಯೂಸ್ ಆಗಿ ಹಾ, ಗೇರ್ ಚೇಂಜ್ ಮಾಡೋಕ್ಕಿಂತ ಒಂದೇ ಗೇರಲ್ಲಿ ಹೋಗೋದು ಬೆಟರ್. ಆ ಥರ ಗಾಡಿ ಹೀಟ್ ಆಗಲ್ಲ. ಗಾಡಿ ಹೀಟ್ ಆಗಲ್ಲ, ಒಂದೇ ಗೇರ್ ಅಲ್ಲಿ ಹೋದ್ರೆ ಒಳ್ಳೇದು. ನೀವು ಹೇಳ್ದಾಗೆ ಟೈಮ್ ನೋಡಿ ಇಲ್ಲಿ ಹಾ, ಇದು almost time ಆಗೋಯ್ತು. ಅಲ್ವಾ?